ದೆಹಲಿ ಸ್ಫೋಟದ ಬೆನ್ನಲ್ಲೇ ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಸ್ಫೋಟದ ಹಿಂದೆ ಜಿಹಾದಿ ಡಾಕ್ಟರ್ಸ್ ಕೈವಾಡ ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಲ್ ಫಲಾಹ್ ವಿವಿ ಮೇಲೆ ಎನ್ಐಎ ರೇಡ್ ಆಗಿದೆ. ಫರೀದಾಬಾದ್ನಲ್ಲಿದೆ ಈ ಅಲ್ ಫಲಾಹ್ ವಿವಿ. ಈಗೇನು ವೈಟ್ ಕಾಲರ್ ಡಾಕ್ಟರ್ಸ್ ಅಥವಾ ಉಗ್ರರು ಈ ಪ್ರಕರಣದಲ್ಲಿ ಅಥವಾ ಈ ಬ್ಲಾಸ್ಟ್ನ ಹಿಂದೆ ಇದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಅವರೆಲ್ಲ ಎಲ್ಲಿ ಓದಿದ್ದು ಅಂತ ಹುಡುಕ್ತಾ ಹೋದಾಗ ಸಿಕ್ಕಿದೆ ಈ ಅಲ್ ಫಲಾಹ್ ವಿವಿ. ಬಂಧಿತ ವೈದ್ಯರು ಇಲ್ಲೇ ಓದಿದ್ದು, ಬಂಧಿತರು ಇದೇ ವಿವಿಯಲ್ಲಿ ಓದಿ ವೈದ್ಯರಾಗಿದ್ದಾರೆ. ಉಗ್ರರ ಪ್ರಭಾವಕ್ಕೆ ಒಳಗಾಗಿ ಬ್ರೈನ್ ವಾಶ್ ಆಗಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಅನ್ನ ಹಾಕ್ತಾ ಇದ್ರು. ಇನ್ನು ಡಾಕ್ಟರ್ ಉಮರ್ ಕೆಂಪುಕೋಟೆ ಬಳಿಯಲ್ಲಿ ಆತ್ಮಾಹುತಿಯಲ್ಲಿ ಬಲಿಯಾಗಿದ್ದಾನೆ. ವಿವಿಯ ಒಟ್ಟು 7 ಮಂದಿ ವೈದ್ಯರನ್ನ ಬಂಧಿಸಲಾಗಿದೆ. ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಿವಿ ಲ್ಯಾಬ್ನಲ್ಲೇ ಸ್ಫೋಟಕವನ್ನ ತಯಾರಿಸಿದ್ರು ಅಂತ ಹೇಳಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಟರ್ಕಿಯಲ್ಲಿ ಭಯೋತ್ಪಾದಕ ಹ್ಯಾಂಡ್ಲರ್ಗಳನ್ನ ಭೇಟಿಯಾಗಿದ್ರಂತೆ. ಉಗ್ರರ ಪ್ರಭಾವಕ್ಕೆ ಒಳಗಾಗಿ ವಿಧ್ವಂಸಕ ಕೃತ್ಯಕ್ಕೆ ನಮ್ಮ ದೇಶದಲ್ಲಿ ಪ್ಲಾನ್ ಅನ್ನ ಇವರುಗಳು ಮಾಡ್ಕೊಂಡಿದ್ರು. ಇಲ್ಲೇ ಇದ್ಕೊಂಡು ಆಂತರಿಕ ಉಗ್ರರು ಇವರೆಲ್ಲ. ತನಿಖೆಯಿಂದ ಭಯೋತ್ಪಾದನಾ ಸಂಚು ಬಹಿರಂಗ ಆಗಿದೆ. ಈಗ ಎನ್ಐಎ ಅಧಿಕಾರಿಗಳಿಗೆ ಇವರು ಪ್ಲಾನ್ ಮಾಡ್ಕೊಂಡಿದ್ದಂಥ ಕೃತ್ಯ ಮತ್ತೆ ನಡೆಸಿರುವಂಥ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಆಧಾರದಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ವಿವಿಯ ಇಂಚಿಂಚು ಶೋಧ ಮಾಡ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದಾಗ ವಿವಿಯ ಹಣಕಾಸು ಮೂಲಗಳ ಬಗ್ಗೆನೂ ಕೂಡ ತಲಾಶನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮರ್ ಮತ್ತು ಡಾಕ್ಟರ್ ಮುಜಮಿಲ್ ಶಕೀಲ್ ಕೆಲವು ಟೆಲಿಗ್ರಾಮ್ ಗುಂಪುಗಳಿಗೆ ಸೇರಿದಂತ ಸ್ವಲ್ಪ ದಿನಗಳ ಬಳಿಕ ಟರ್ಕಿಗೆ ಹೋಗಿ ಅಲ್ಲೆಲ್ಲ ಬಂದಿದ್ದಾರೆ. ಕೋಡ್ ವರ್ಡ್ ಮೂಲಕ ಇವರು ಸಂವಹನ ನಡೆಸ್ತಾ ಇದ್ರು, ಕಮ್ಯುನಿಕೇಶನ್ ಮಾಡ್ತಾ ಇದ್ರು ಅಂತೆಲ್ಲ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಬಂಧಿತರು ಅಲ್ ಫಲಾಹ್ ವಿವಿ ವೈದ್ಯರು ಅಂತ ಗೊತ್ತಾಗಿದೆ. ಹಾಗಾಗಿ ಅಲ್ಲಿ ಲ್ಯಾಬ್ನಲ್ಲಿ ಸ್ಫೋಟಕ ತಯಾರಿ ಹೆಂಗ್ ಮಾಡಬೇಕು, ಕೃತ್ಯಗಳನ್ನ ಹೆಂಗ್ ಮಾಡಬೇಕು ಅಂತೆಲ್ಲ ತರಬೇತಿಯನ್ನ ಕೊಡ್ತಾ ಇದ್ರು ಅಂತ ಮಾಹಿತಿ ಸಿಗ್ತಾ ಇದ್ದಂಗೆ ಅಲ್ಲಿ ಹೋಗಿ ಈಗ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಇಂಚಿಂಚು ವಿವಿಯಲ್ಲಿ ತಲಾಶನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಕೋಡ್ ವರ್ಡ್ ಮುಖೇನ ಇವರು ಕಮ್ಯುನಿಕೇಶನ್ ಮಾಡಿರೋದು ಗೊತ್ತಾಗಿದೆ, ಟೆಲಿಗ್ರಾಮ್ ಮೂಲಕ. ಆಮೇಲೆ ಟರ್ಕಿಗೂ ಕೂಡ ಇವರು ಹೋಗಿ ಬಂದಿದ್ದಾರಂತೆ. ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಇಲ್ಲಿ ಏನು ತರಬೇತಿ ಬೇಕು, ಸ್ಫೋಟಕಗಳನ್ನು ಹೆಂಗೆ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡೇ ಈ ಕೃತ್ಯವನ್ನು ಮಾಡೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ರು. ಅದರಲ್ಲಿ ಉಮರ್ ಸ್ವಲ್ಪ ಗಾಬರಿಗೊಳಗಾಗಿದ್ದಾನೆ. ಯಾವಾಗ ಫರೀದಾಬಾದ್ನಲ್ಲಿ ಸುಮಾರು 2900 kgಯಷ್ಟು ಸ್ಫೋಟಕ ಸಿಕ್ತು, ತನ್ನ ಹತ್ರ ಇರುವಂಥ ಸ್ಫೋಟಕ ಏನು ಮಾಡಬೇಕು ಅಂತ ಗೊತ್ತಾಗದೆ ಎಡವಟ್ಟು ಮಾಡಿಕೊಂಡು ಈ ಬ್ಲಾಸ್ಟ್ ಮಾಡಿದ್ನ ಅಂತಾನೂ ಕೂಡ ಅನುಮಾನ ಇದೆ. ಇನ್ನು ದೆಹಲಿಯಲ್ಲಿ ಕಾರ್ ಸ್ಫೋಟ ಪ್ರಕರಣ ಸಂಬಂಧ ಡಾಕ್ಟರ್ಗಳನ್ನ ಬೇಟೆಯಾಡ್ತಾ ಇದೆ ಎನ್ಐಎ. ಇವತ್ತು ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯನನ್ನ ಬಂಧಿಸಲಾಗಿದೆ. MBBS ಓದಿ ಜೀವ ಉಳಿಸೋ ಕೆಲಸವನ್ನ ವೈದ್ಯರು ಮಾಡಬೇಕಾಗಿತ್ತು. ಆದ್ರೆ ವಿಧ್ವಂಸಕ ಕೃತ್ಯದ ಮೂಲಕ ಹೆಂಗ್ ಜೀವ ತೆಗಿಬೇಕು, ಭಯೋತ್ಪಾದನೆ ಹೆಂಗ್ ಮಾಡಬೇಕು ಅಂತ ಹೇಳಿ ಉಗ್ರ ಚಟುವಟಿಕೆಯಲ್ಲಿ ಡಾಕ್ಟರ್ಗಳು ಪಾಲ್ಗೊಂಡಿದ್ದಾರೆ. ಮತ್ತೊಬ್ಬ ವೈದ್ಯ ತಾಜ್ ಮುಲ್ಲನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ದೆಹಲಿ ಕಾರ್ ಸ್ಫೋಟ ಸಂಬಂಧ ಈತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಮೌಲ್ವಿ ಇರ್ಫಾನ್ ಪತ್ನಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಈಗ ಕೆಲವೊಂದು ಡಾಟ್ಗಳು ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದಂಗೆ ಈ ಸ್ಫೋಟವನ್ನೇ ಆಧಾರವಾಗಿ ಇಟ್ಕೊಂಡು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಒಬ್ಬೊಬ್ಬರನ್ನೇ ವಶಕ್ಕೆ ಪಡಿತಾ ಇದ್ದಾರೆ, ಅರೆಸ್ಟ್ ಮಾಡ್ತಾ ಇದ್ದಾರೆ. ವಿಚಾರಣೆಗೊಳಪಡಿಸಿದಾಗ ಅವರೊಂದಿಷ್ಟು ಮಾಹಿತಿಯನ್ನ ಬಹಿರಂಗಪಡಿಸ್ತಾ ಇದ್ದಾರೆ. ಆಧಾರದಲ್ಲಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಬಾಂಬರ್ ಡಾಕ್ಟರ್ ಉಮರ್ ನಬಿ ಸಾವನ್ನಪ್ಪಿದ್ದಾನೆ. ಆ ಬಗ್ಗೆ ಒಂದಿಷ್ಟು ಖಚಿತ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಅವ್ರ ಕುಟುಂಬಸ್ಥರಿಂದ DNA ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ I-20 ಕಾರಲ್ಲಿ ಸಿಕ್ಕಂತ ಶವದ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡಿ ನೋಡ್ತಾರೆ. ಆಮೇಲೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಸ್ಫೋಟದಲ್ಲಿ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಇದ್ದ. ಮೃತದೇಹ ಛಿದ್ರವಾಗಿತ್ತು. ಮೃತದೇಹ ಪತ್ತೆಗೆ DNA ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಶಂಕಿತ ಉಗ್ರ ಡಾಕ್ಟರ್ ಉಮರ್ ತಾಯಿಯ DNA ಸಂಗ್ರಹ ಮಾಡಲಾಗಿದೆ. ಏಮ್ಸ್ ಆಸ್ಪತ್ರೆಯ ಲ್ಯಾಬ್ನಲ್ಲಿ DNA ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಡಾಕ್ಟರ್ ಉಮರ್ ಮೃತದೇಹ ಪತ್ತೆಗೆ DNA ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಇವಾಗ ಗೊತ್ತಾಗಿರೋದು I-20 ಕಾರ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅದನ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಡಾಕ್ಟರ್ ಉಮರ್. ಆತ ಮೃತಪಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದೆ. ಬಟ್ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಸಿಗಬೇಕು ಅಂತಂದ್ರೆ DNA ಪರೀಕ್ಷೆ ಮಾಡಬೇಕು, ಅದು ಮ್ಯಾಚ್ ಆಗಬೇಕಾಗುತ್ತೆ. ಸದ್ಯಕ್ಕೆ ಈ ಕಾರ್ನಲ್ಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಿದೆ, ಇವತ್ತು ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ
ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಈಗ ಬಂಧಿತರೆಲ್ಲರೂ ಕೂಡ ವೈದ್ಯರಾಗಿದ್ದಾರೆ. ದೇರ್ ಇಸ್ ನೋ ಡೌಟ್ ಇವರೆಲ್ಲ ವೈಟ್ ಕಾಲರ್ ಉಗ್ರರು ಅನ್ನೋದಕ್ಕೆ. ಹಾಗಾದ್ರೆ ಇವರು ಬ್ರೈನ್ ವಾಶ್ ಎಲ್ಲಿ ಆಯ್ತಂತೆ, ಹೆಂಗ್ ಟ್ರೈನಿಂಗ್ ತಗೊಂಡ್ರಂತೆ, ಮತ್ತೆ ಈ ಪರ್ಟಿಕ್ಯುಲರ್ ವಿವಿಯಲ್ಲೇ ಓದೋರೆ ಡಾಕ್ಟರ್ಗಳೇ ಇವಾಗ ಈ ಕೃತ್ಯದಲ್ಲಿ ಪಾಲ್ಗೊಳ್ತಾ ಇದ್ರು, ತಯಾರಿಗಳನ್ನ ಮಾಡ್ಕೊಳ್ತಿದ್ರು ಅಂತ ಗೊತ್ತಾದ ಮೇಲೆ ಆ ವಿವಿ ಮೇಲೆ ದಾಳಿ ಮಾಡಿದಾಗ ಏನ್ ಮಾಹಿತಿ ಸಿಕ್ಕಿದೆಯಂತೆ? ಈಗ ಕಳೆದ 2-3 ದಿನಗಳಿಂದ ನಡೀತಾ ಇರುವಂಥ ಡೆವಲಪ್ಮೆಂಟ್ ಅನ್ನು ಗಮನಿಸಿದಾಗ ಶರ್ಮಿತಾ, ಅದರಲ್ಲೂ ಪ್ರಮುಖವಾಗಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಸ್ಫೋಟ ಇರ್ಬೋದು, ಅದಕ್ಕಿಂತ ಮುಂಚಿತವಾಗಿ ಹರಿಯಾಣದಲ್ಲಿ ದೊರೆತಿರ್ತಕ್ಕಂಥ ಸ್ಫೋಟಗಳ ವಿಚಾರ ಇರ್ಬೋದು, ಇವೆಲ್ಲದರ ಒಂದು ಲಿಂಕ್ ಸೇರ್ತಾ ಇರೋದೇನೆಂದರೆ ಒಂದು ಅಲ್ ಫಲಾ ಯೂನಿವರ್ಸಿಟಿ ಅಂತಕ್ಕಂಥದ್ದು ಫರೀದಾಬಾದಲ್ಲಿ ಇರ್ತಕ್ಕಂಥದ್ದು, ಅದು ಮತ್ತೊಂದು ಈ ಪುಲ್ವಾಮಾ, ಇವೆರಡರೂ ಕೂಡ ಇಲ್ಲಿ ಕೇಂದ್ರ ಬಿಂದುವಾಗಿ ಕಾಣ್ತಾ ಇರುವಂಥದ್ದು. ಈಗ ಆಲ್ರೆಡಿ ಅಲ್ ಫಲಾ ಯೂನಿವರ್ಸಿಟಿಯ ಮೇಲೆ NIA ಅಧಿಕಾರಿಗಳು ದಾಳಿಯನ್ನು ಮಾಡಿ ಅಲ್ಲಿ ಕೂಲಂಕುಷವಾದಂಥ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಮೊಹಮ್ಮದ್ ಇಷ್ತಿಯಾಕ್ ಅಂತಕ್ಕಂಥ ಮೌಲ್ವಿ, ಆ ಮೌಲ್ವಿ ಕೂಡ ಇದೇ ಕ್ಯಾಂಪಸ್ನಲ್ಲಿ ಒಂದು ರೆಂಟನ್ನು ಪಡೆದುಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಆತನ ಬಳಿಯಲ್ಲಿ ಸುಮಾರು 2900 kgಯಷ್ಟು ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಹಾಗಿದ್ರೆ ಆ ಮೊಹಮ್ಮದ್ ಇಷ್ತಿಯಾಕ್ ಯಾರು, ಆತ ಯಾಕೆ ಈ ಕ್ಯಾಂಪಸ್ನಲ್ಲಿ ಇದ್ದ ಅನ್ನುವಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇದ್ರೆ, ಈ ಕ್ಯಾಂಪಸ್ನಲ್ಲಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ವೈದ್ಯರೇ ಈಗ ಪ್ರಮುಖವಾದಂಥ ಆರೋಪಿಗಳಾಗಿರುವಂಥದ್ದು. ಈ ವೈದ್ಯರು ಬೇರೆ ಬೇರೆ ಕಡೆ ಕಲ್ತಿರುವಂಥವ್ರು ಇದ್ದಾರೆ. ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಕಲ್ತಿರುವಂಥವ್ರು ಇದ್ದಾರೆ, ಇನ್ನೊಂದಿಷ್ಟು ಜನ ಚೈನಾದಲ್ಲಿ ಕಲ್ತಿರುವಂಥವ್ರು ಇದ್ದಾರೆ, ಕೆಲವೊಂದಿಷ್ಟು ಜನ ಉತ್ತರ ಪ್ರದೇಶದಲ್ಲಿ ಕಲ್ತಿರುವಂಥವ್ರು ಇದ್ದಾರೆ. ಆದರೆ ಇಲ್ಲಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಂಥವರಲ್ಲೂ ಕೂಡ ಈಗ 3-4 ಜನರನ್ನ ಬಂಧಿಸಿರುವಂಥ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಅವರಿಗೂ ಕೂಡ ಈ ಉಗ್ರಗಾಮಿ ಸಂಘಟನೆಗಳ ಜೊತೆಯಲ್ಲಿ ಲಿಂಕ್ ಇರುವಂಥದ್ದು. ಆದರೆ ಮತ್ತೊಂದು ಕಡೆ ಅಲ್ ಫಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಡಾಕ್ಟರ್ ಭೂಪಿಂದರ್ ಕೌರ್ ಆನಂದ್ ಅವರ ಮೂಲಕವಾಗಿ ಈಗ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ನಮ್ಮ ಕ್ಯಾಂಪಸ್ನಲ್ಲಿ ಆ ರೀತಿಯಾದಂಥ ಯಾವುದೇ ಚಟುವಟಿಕೆ ನಡೆಯೋದಿಲ್ಲ, ಇಲ್ಲಿ ಲ್ಯಾಬ್ ಅನ್ನ ಯಾವುದೇ ಕಾರಣಕ್ಕೆ ಬಳಕೆ ಮಾಡಿಕೊಂಡಿಲ್ಲ ಅಂತ ಹೇಳಿ ಆ ಯೂನಿವರ್ಸಿಟಿ ತನ್ನನ್ನು ತಾನೊಂದು ಡಿಫೆಂಡ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಅವರು ಯಾರು ಏನೇ ಹೇಳಿಕೆಯನ್ನ ಕೊಟ್ಟರು ಕೂಡ ಈಗ ಅಕ್ಷರಶಃವಾಗಿ ಸ್ಫೋಟಕಗಳು ದೊರೆತಿರುವಂಥದ್ದು, ರೈಸಿನ್ ಅಂತಕ್ಕಂಥ ಪಾಯ್ಸನ್ ದೊರೆತಿರುವಂಥದ್ದು, ಜೊತೆಗೆ ದೆಹಲಿಯಲ್ಲಿ ಆಗಿರ್ತಕ್ಕಂಥ ಸ್ಫೋಟ ಡಾಕ್ಟರ್ ಉಮರ್ ಏನಿದ್ದಾರೆ ಎಲ್ಲರ ಲಿಂಕ್ ಕೂಡ ಒಂದು ಈ ಯೂನಿವರ್ಸಿಟಿ ಜೊತೆಯಲ್ಲಿ ಬೆಳೀತಾ ಇದೆ ಅಥವಾ ಅದು ಪುಲ್ವಾಮಾಕ್ಕೆ ಲಿಂಕ್ ಆಗ್ತಾ ಇದೆ. ಹೀಗಾಗಿ ಖಂಡಿತವಾಗಿ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂಥದ್ದು ಅಂದರೆ ಇಡೀ ಯೂನಿವರ್ಸಿಟಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರಬಹುದು. ಆದರೆ ಯೂನಿವರ್ಸಿಟಿಯ ಆಯಕಟ್ಟಿನ ಜಾಗದಲ್ಲಿ ಇರ್ತಕ್ಕಂಥ ಕೆಲ ವ್ಯಕ್ತಿಗಳು ಕೂಡ ಇವರಿಗೆ ಸಪೋರ್ಟ್ ಆಗಿ ಇಲ್ಲದೇ ಇದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕಗಳನ್ನು ಇವರು ಸಂಗ್ರಹ ಹೇಗೆ ಮಾಡಲಾಗಿತ್ತು, ಇವರನ್ನ ಯಾರು ಕೂಡ ಮಾನಿಟರ್ ಮಾಡ್ತಾ ಇರಲಿಲ್ವಾ? ಯಾಕೆ ಅಲ್ಲಿ ಕ್ಯಾಂಪಸ್ ಇದ್ರೂ ಕೂಡ ಅಲ್ ಫಲಾ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಆತ ವಾಸವನ್ನ ಮಾಡ್ತಾ ಇದ್ರು ಕೂಡ ಈಗ ಬಂಧಿತನಾಗಿರ್ತಕ್ಕಂಥ ಒಬ್ಬ ವೈದ್ಯ ಹೊರಗಡೆ ರೂಮನ್ನು ಮಾಡಿಕೊಂಡಿದ್ದ, ಯಾಕೆ ಅಲ್ಲಿ ಆತನ ಬಳಿಯಲ್ಲಿ ಸ್ಫೋಟಕ ಸಿಕ್ತು, ಅದನ್ನು ಯಾರು ವಿಚಾರಣೆಯನ್ನ ಮಾಡಲಿಲ್ವಾ ಅನ್ನೋಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಇನ್ನು ಈಗ ಅರೆಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಶಹೀನಾ ಏನಿದ್ದಾಳೆ, ಆಕೆಯ ಬಳಿಯಲ್ಲೂ ಕೂಡ ಈಗ AK-47 ದೊರೆತಿದೆ, ಆಕೆಯ ಬಳಿಯಲ್ಲೂ ಸ್ಫೋಟಕಗಳು ದೊರೆತಿರುವಂಥದ್ದು. ಇನ್ಫ್ಯಾಕ್ಟ್ ಆಕೆ ಅಲ್ ಖೈದಾ ಅಥವಾ ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಂಗ್ ನಾಯಕಿ ಕಮಾಂಡರ್ ಆಗಿರುವಂಥ ಸಾಧ್ಯತೆ ಇದೆ. ಜೊತೆಗೆ ನಮ್ಮ ದೇಶದಲ್ಲಿ ಮಹಿಳೆಯರನ್ನ ಉಗ್ರಗಾಮಿ ಸಂಘಟನೆಗಳಿಗೆ ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೆ ಆಕೆ ಮುಂದಾಗ್ತಾ ಇದ್ಲು ಅನ್ನುವಂಥ ಕನ್ಫ್ಯೂಷನ್ ಅನ್ನು ಆಕೆ ಮಾಡ್ಕೊಂಡಿದ್ದಾಳೆ ಅನ್ನುವಂಥ ವರದಿಗಳು ಕೂಡ ಈಗ ಬರ್ತಾ ಇದ್ದಾವೆ. ಹೀಗಾಗಿ ಎಲ್ಲ ವಿಚಾರಗಳನ್ನ ನೋಡಿದಾಗ ಖಂಡಿತವಾಗಿ ಅದೊಂದೇ ಯೂನಿವರ್ಸಿಟಿ ಅಲ್ಲ, ಈ ರೀತಿಯಾಗಿ ಯೂನಿವರ್ಸಿಟಿಯನ್ನ ಬೇರೆ ಬೇರೆ ಯೂನಿವರ್ಸಿಟಿಗಳನ್ನ ಪ್ರಮುಖವಾಗಿರ್ತಕ್ಕಂಥ ಯೂನಿವರ್ಸಿಟಿಗಳನ್ನ ಈ ಉಗ್ರರು ಪೆನೆಟ್ರೇಟ್ ಮಾಡಿದ್ದಾರಾ, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮೈಂಡ್ ವಾಶ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ NIA ಇರ್ಬೋದು ಅಥವಾ ಇತರೆ ತನಿಖಾ ಸಂಸ್ಥೆಗಳಿರ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಂದ್ರೆ ಒಂದೇ ಒಂದು ಚಿಕ್ಕ ಎವಿಡೆನ್ಸ್ ಕೂಡ ಮಿಸ್ ಆಗಬಾರ್ದು, ನೋ ಫುಲ್ ಪ್ರೂಫ್ ಅಂತ ಏನ್ ಹೇಳ್ತೀವಿ ಆ ರೀತಿಯಾಗಿರ್ತಕ್ಕಂಥ ತನಿಖೆಯನ್ನ ಕೈಗೊಳ್ತಾ ಇರುವಂತದ್ದು. ಆ ತನಿಖೆಯ ವಿಚಾರ ಮತ್ತಷ್ಟು ಇಂಥ ಒಂದಿಷ್ಟು ಹುನ್ನಾರಗಳನ್ನ ಬಯಲಿಗೆಳೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಶರ್ಮಿತಾ, ಥ್ಯಾಂಕ್ ಯು ರಾಘವೇಂದ್ರ ಗೌಡ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.